ಬನ್ನಿ ಬನ್ನಿ. ನಮಸ್ತೆ. ಅರ್ಚಕ್ರೆ, ಇವತ್ತು ನನ್ ಮಗನ್ ನಿಶ್ಚಿತಾರ್ಥ. ಗೊತ್ತಾಯ್ತು, ಒಳ್ಳೇದಾಗ್ಲಿ. ಅದಕ್ಕೂ ಮುಂಚೆ ಇವ್ರಿಬ್ರು ಹೆಸರಲ್ಲಿ ಒಂದ್ ಅರ್ಚನೆ ಮಾಡಿ. ಅಮ್ಮನವ್ರಿಗೆ ಸೀರೆ ತಂದಿದ್ದೀನಿ, ಉಡ್ಸ್ಬಿಟ್ಟು ಪೂಜೆ ಮಾಡಿ. ಸಂತೋಷ, ಕೊಡಿಮಾ. ಅರ್ಚಕ್ರೆ, ನಮ್ಮ ಅತ್ತಿಗೆ ಅವರು ಅರ್ಚನೆ ಮಾಡಕ್ ಹೇಳಿದ್ರು. ನೀವ್ ನೋಡಿದ್ರೆ ಗಂಡು ಹೆಣ್ಣಿನ ನಕ್ಷತ್ರ ರಾಶಿ ಕೇಳ್ದೇನೆ ಹೋಗ್ತಿದಿರಲ್ಲ. ಗೊತ್ತಾಯ್ತು. ಅವ್ರ ರಾಶಿ ನಕ್ಷತ್ರ ಅವ್ರ ಬಗ್ಗೆ ನನಗ್ ಗೊತ್ತಿಲ್ಲ ಅನ್ಕೊಂಡ್ರಾ? ಇದಕ್ಕೂ ಮುಂಚೆ ತುಂಬಾ ಸಲ ಅಮ್ಮವ್ರು ಬಂದು ಅರ್ಚನೆ ಮಾಡಿಸಿದಾರಲ್ಲ. ಹೇಳಿ ನೋಡೋಣ. ಹುಡುಗನ ಹೆಸರು ಧ್ರುವ, ಧನಸ್ಸು ರಾಶಿ, ಪೂರ್ವಾಷಾಢ ನಕ್ಷತ್ರ, ಹುಡುಗಿ ಹೆಸರು ಮೈನಾ, ಸಿಂಹ ರಾಶಿ, ಮಗ ನಕ್ಷತ್ರ, ಸರ್ಸು, ಏನಮ್ಮ ಇದಲ್ಲ? ಅಣ್ಣ, ನೀನ್ ಒಂದ್ ನಿಮಿಷ ಸುಮ್ನೆ ಇರು. ಅರ್ಚಕ್ರೆ, ನಾನು ಹುಡುಗಿ ಹೆಸರು ಮೈನಾ ಅಂತ ಹೇಳದ್ನಾ? ಈಗ ಹೇಳಿಲ್ಲಮ್ಮ. ಇದಕ್ಕೂ ಮುಂಚೆ ಇವರಿಬ್ಬರ ಹೆಸರಲ್ಲಿ ತುಂಬಾ ಸಲ ನಾನೇ ಅರ್ಚನೆ ಮಾಡ್ಕೊಟ್ಟಿದ್ದೀನಿ. ಅವಾಗಿದ್ಲು, ಇವಾಗಿಲ್ಲ. ಓ, ಹುಡುಗಿನ ಬದಲಾಯಿಸ್ಬಿಟ್ರಾ? ನಮ್ಮಮ್ಮ ಹಾಗೆ ಅರ್ಚಕ್ರೆ, ಆಗಾಗ ಮನ್ಸನ್ನ ಬದಲಾಯಿಸೋ ತರ ಮನುಷ್ಯನು ಬದಲಾಯಿಸ್ಬಿಡ್ತಾರೆ. ದೀಪಾ, ನಿನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ದೇವಸ್ಥಾನ ಅಂತ ಸುಮ್ನೆ ಇದ್ದೀನಷ್ಟೇ. ಸರ್ಸು, ಹೋಗ್ಲಿ ಬಿಡು. ದೀಪಾ, ನೀನ್ ಸ್ವಲ್ಪ ಸುಮ್ನೆ ಇರು. ನೀನ್ ಸುಮ್ನೆ ಇರೋ. ಅರ್ಚಕ್ರೆ, ಇವಳೇ ನನ್ ಮಗನ ಮದುವೆ ಮಾಡ್ಕೊಳ್ತಾ ಇರೋದು. ಹೆಸರು ತುಳಸಿ ಅಂತ. ವಿಶಾಖ ನಕ್ಷತ್ರ, ತುಲಾ ರಾಶಿ. ಇವಳ ಹೆಸರಲ್ಲಿ ಅರ್ಚನೆ ಮಾಡಿ. ಪುರೋಹಿತರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ಅರ್ಚನೆ ಮಾಡ್ಕೊಂಡ್ ಬನ್ನಿ. ಹಾಗಲ್ಲ, ಹುಡುಗನ ರಾಶಿ ನಕ್ಷತ್ರಕ್ಕೆ ಮೈನಾ ಅನ್ನೋ ಹುಡುಗಿ ರಾಶಿ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗ್ತಾ ಇರೋದು. ಈ ಹುಡುಗಿ ರಾಶಿ ನಕ್ಷತ್ರ ಅಷ್ಟೊಂದು ಕೂಡಿ ಬರಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ.